ಓಕೆ, ಎಲ್ರಿಗೂ ನಮಸ್ಕಾರ ಸ್ವಾಮಿ. ನಾನೇನು ಗೊತ್ತಲ್ಲ, ಒನ್ ಆಫ್ ದ ಫೇಮಸ್ ಸ್ನೇಕ್ ಕ್ಯಾಚ್ ಆಫೀಸರ್. ಇಲ್ಲಿ ತನಕ 999 ಇರ್ತಿದ್ದೀನಿ. ಇದ್ರಲ್ಲಿ ನಂದೇನು ಸ್ಪೆಷಾಲಿಟಿ ಇಲ್ಲ, ಎಲ್ಲ ನನ್ನ ಪುಂಗಿದು ಸ್ವಾಮಿ. ನಾನು ಒಂದು ಸರ ಈ ಪುಂಗಿ ಊದಿದ್ರೆ ಹೆಂಗ್ ಊದ್ತೀನಿ ನೋಡಿ ಸ್ವಾಮಿ. ನೋಡಿ, ಹೀಗೆ ಊದಿದ್ರೆ ಸಾಕು. ಯಾವ ಸಂದಿಲಿ, ಯಾವ ಕಾಡಲ್ಲಿ, ಯಾವ ಗಲ್ಲಿಲಿ ಹಾವಿದ್ರು PT ಉಷಾ ರೇಂಜಲ್ಲಿ ಓಡ್ಕೊಂಡು ಬರ್ತದೆ. ನೋಡಿ, ಇನ್ನೊಂದ್ಸಲ ಊತೀನಿ. ನಾನ್ಸೆನ್ಸು. ಕ್ಯಾರವನಲ್ಲಿ ಮಲಗಿದ್ದ ನನ್ನ ಡಿಸ್ಟರ್ಬ್ ಮಾಡಿದವನು. ನೋಡ್ಲಿಕ್ಕೆ ಒಳ್ಳೆ ಕೆರೆ ಹಾವಿದ್ದಂಗಿದ್ಯಾ, ನಿನ್ಗೆ ಕೆರವೇನಾ? ನನ್ನ ರೇಂಜ್ ಏನಂತ ನಿನಗೆ ಗೊತ್ತಾ? ನಾನು ಯಾರು ಅಂತ ನಿನಗೆ ಗೊತ್ತಾ? ನಾಗಲೋಕದ ನಾಗರಾಣಿ ಕಾಣೋ ನಾನು. ಇವಾಗ ಎಲ್ಲ ನೋಡಿದ್ರು ಹಾವುಗಳದ್ದೇ ಕಾರ್ಬಾರು. ನಮ್ಮ ಅಜ್ಜಿ ವಿಷ್ಣು ಸರ್ ಜೊತೆ ಆಕ್ಟ್ ಮಾಡಿದ್ದಾರೆ, ಗೊತ್ತೇನೋ? ಯಾಕೆ ನಂಬಿಕೆ ಇಲ್ವಾ? ನೋ 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 ನೋ. ನೋಡೋ ಅಲ್ಲಿ. ಎಲ್ಲಿ? ಅಷ್ಟೇ ಅಲ್ಲ ಕಣೋ, ನಮ್ಮಪ್ಪ ಪುಟ್ಟಣ್ಣ ಕಣ್ಗಾಲ್ ಜೊತೆ ಲೀಡಲ್ ಆಕ್ಟ್ ಮಾಡಿದ್ದಾರೆ, ಗೊತ್ತೇನೋ? ಅಲ್ಲಿ ನೋಡಲೇ. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಹಾವಿನ ದ್ವೇಷ 12 ವರುಷ. ಹೆಂಗೆ ನಮ್ಮಪ್ಪ ಆಕ್ಟ್ ಮಾಡಿರೋದು? ಇಡೀ ನಿಮ್ ಫ್ಯಾಮಿಲಿ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ. ಅಷ್ಟೇ ಏನೋ, ನಮ್ಮಮ್ಮ ಕರಾಟೆ ಕಿಂಗು ಶಂಕರ್ ನಾಗ್ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ದಾರೆ, ಗೊತ್ತೇನೋ? ಓ, ಸ್ನೇಕ್ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ವಾಚ್. ಆಯ್ತು, ನಿಮ್ ಮಮ್ಮಿ ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ ಅಲ್ವಾ? ಮಮ್ಮಿ ಸ್ನೇಕ್ ಮರದ ಮೇಲೆಲ್ಲ ಹೋಗ್ತಾರೆ. ಅಷ್ಟೇನೋ, ನಮ್ಮ ಅಕ್ಕ ಅಮೃತ ಇಡೀ ಜೀ ಕುಟುಂಬದಲ್ಲಿ ನಾಗಿಣಿ ಅನ್ನೋ ಸೀರಿಯಲ್ ಅಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾಳೆ ಕಣೋ. ಇದು ಯಾವ್ದೋ ಸೌಂಡ್ ಪಾರ್ಟಿನೇ ಇರಬೇಕು. ಇದನ್ನ ಕ್ಯಾಚ್ ಹಾಕಿದ್ರೆ
ನನ್ನ ಲೈಫಲ್ಲಿ ಫುಲ್ಲು ಮೀಲ್ಸ್ ಊಟ ಮಾಡ್ಬೋದು. ಅದು ಸರಿ, ನಿಮ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ವಾ? ಆಕ್ಟಿಂಗು ಇಂಟ್ರೆಸ್ಟಾ ಸರ್? ಆಕ್ಟಿಂಗ್ ಅಂದ್ರೆ ನನ್ ಪ್ರಾಣ ಸರ್. ನಾನು ಯಾವುದೇ ಡೈರೆಕ್ಟರ್ ಹತ್ರ ಒಂದ್ ಚಾನ್ಸ್ ಕೊಡಿ ಸರ್ ಅಂತ ಹೋದ್ರೆ ಕೋಲ್ ಹಿಡ್ಕೊಂಡು ಹೊಡೆಯೋದಕ್ಕೆ ಬರ್ತಾರೆ ಸರ್. ಮತ್ತೆ ನಿಮ್ದು ಪರ್ ಡೇ ಪೇಮೆಂಟ್ 35-40 ಸಾವಿರ ಅಂತ ಓಡಿದೆ ಬಿಡ್ತಾರ ಅವರು. ಇಲ್ಲ ಸರ್, ನನಗೆ ಆಕ್ಟಿಂಗ್ ಚಾನ್ಸ್ ಕೊಡಿ ಸಾಕು, ಆದ್ರೆ ಪೇಮೆಂಟ್ ಎಲ್ಲ ಬೇಡ ಸರ್. ನೀವೇನ್ ಟೆನ್ಷನ್ ಮಾಡಬೇಡಿ, ನನ್ನ ಜೀ ಕನ್ನಡದಲ್ಲಿ ಫುಲ್ ಹ್ಯಾಂಡ್ಸ್ ಉಂಟು. ನಾನ್ ನಿಮ್ಗೆ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮದಲ್ಲಿ ಚಾನ್ಸ್ ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಾನು ನಿಮ್ಮನ್ನ ಟೆಸ್ಟ್ ಮಾಡ್ತೀನಿ. ಮಾಡಿ ಸರ್. ಬ್ಲಡ್ ಟೆಸ್ಟ್ ಅಲ್ಲ, ಖಾಲಿ ಟೆಸ್ಟ್. ಅದರಲ್ಲಿ ಪಾಸ್ ಆದ್ರೆ ಮಾತ್ರ ನಿಮ್ಗೆ ಚಾನ್ಸ್ ಕೊಡಿಸ್ತೀನಿ. ಓಕೆ, ಹಂಗಾದ್ರೆ ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಲಾ? ಮಾಡಿ ಸರ್. ಓಕೆ, ಇದು ಎಕ್ಸೋ, ಯಾರಿಗುಂಟು ಯಾರಿಗಿಲ್ಲ, ಬರ್ಲಿ ಜೋರ ಚಪ್ಪಾಳೆ. ಓಕೆ, ಇವತ್ತು ನಮ್ಮ ಆ ವಿಡಿಯೋ ಕ್ಲಾಸಿಗೆ ಯಾರು ಬರ್ತಿದ್ದಾರೆ ಅಂದ್ರೆ ಚಿಕ್ಕಮಗಳೂರಿನಿಂದ ಬರ್ತಿದ್ದಾರೆ ಭವ್ಯಾನ್ ಫ್ಯಾಮಿಲಿ. ಬರ್ಲಿ ಅವ್ರಿಗೆ. ಆ ವಿಡಿಯೋ ಕ್ಲಾಸಿಗೆ ಬಂದಿದ್ದಾರೆ, ಬರ್ಲಿ ಅವ್ರಿಗೆ ಜೋರ ಚಪ್ಪಾಳೆ. ಓಕೆ, ಭವ್ಯ ಅವರೇ ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಹಾವು ಹಿಡಿತೀರಾ? ಹಾವು ನಾನೇ ಹಾವು. ವಾವ್, ನೀವು ಅಲ್ಲ ಅಲ್ವಾ? ಹಾಗಾದ್ರೆ ನಿಮ್ ಫ್ಯಾಮಿಲಿ ನೀವೊಬ್ರು? ನಾನು ಅವ್ರ ಫ್ಯಾಮಿಲಿನೇ. ಅವ್ರು ನನ್ನ ಫ್ಯಾಮಿಲಿ ಅಂತ. ನಮ್ಮಪ್ಪ ತುಂಬಾ ಒಳ್ಳೆಯವರಮ್ಮ. ಓಕೆ, ಭವ್ಯ ಅವರೇ ಎಲ್ಲಿಂದ ಬಂದಿದ್ದೀರಾ? ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಆಕ್ಚುಲಿ ಅಲ್ಲಿ ನಾವು 121 ಹಾವು ಹಿಡ್ದಿದ್ದೀನಿ. ಅಂದ್ರೆ ಕಾಫಿ ತೋಟದಲ್ಲಿ ಕಾಫಿ ಎಲ್ಲ ಮಾಡಿ ಕುಡಿತಿತ್ತಂತ ಗೊತ್ತಿತ್ತು. ನಾನು ಹಿಡ್ದಿದ್ದೀನಿ. ಗೊತ್ತಲ್ಲ ನಿಮ್ಗೆ? ಗೊತ್ತು, ನಾನು ತಪ್ಪಿಸ್ಕೊಂಡಿದ್ದೀನಿ. ಹೌದೌದು. ಮತ್ತೆ ಅವರು ಇವರು ನಮ್ಮ ಮಾವನ ಹೆಂಡತಿ ಮಮತಾ ಸುದರ್ಶನ್ ಅಂತ. ನೀವೇನ್ ಮಾಡ್ತಿದ್ದೀರಾ? ಹೌಸ್ ವೈಫ್. ಹೌಸ್ ವೈಫ್. ನಾನು ಮೇಘ ಅಂತ, ನಮ್ಮೂರು ಕುದುರೆಮುಖ. ನಾನು ಬ್ಯಾಂಗ್ಳೂರಲ್ಲಿ ಇದೀನಿ, ವರ್ಕ್ ಮಾಡಿ. ಕುದುರೆ ಮುಖ ನೋಡಿ, ಇದು ಕುದುರೆ ಮುಖ ನೋಡಿ, ಇದು ಆ ಮುಖ ಅಲ್ಲ, ಇದು ಕುದುರೆ ಮುಖ. ಓಕೆ, ಈ ಫ್ಯಾಮಿಲಿಗೆ ಬರ್ಲಿ ಒಂದು ಜೋರ ಚಪ್ಪಾಳೆ. ಸರ್ ಸರ್, ನನಗೂ ಒಂದ್ ಚಾನ್ಸ್ ಕೊಡಿ ಸರ್. ನಾನು ನಿಮ್ ತರಾನೇ ಮಾತಾಡ್ತೀನಿ. ಇಲ್ಲಿ ಮಾತಾಡ್ಲಿಕ್ಕೆ ಚಾನ್ಸ್ ಇಲ್ಲಮ್ಮ, ಹಾವು ಹಿಡ್ಲಿಕ್ಕೆ ಮಾತ್ರ ಚಾನ್ಸ್. ಈಗ ಆಕ್ಚುಲಿ 3 ಹಾವು ನಮ್ಮ ಬಲೆಗೆ ಬಿದ್ದಿದೆ. ಇಲ್ಲಿ ಇನ್ನು ಈ ಕಡೆ 3 ಹಾವು ಬರ್ಲಿಕ್ಕೆ ಬಾಕಿ ಇದೆ. ಹಾ ಸರ್, ನಾನ್ ಕರೆಸ್ತೀನಿ ಸರ್ ಹಾವುಗಳನ್ನ. ಇಷ್ಟು ಕೇಳ್ಕೊಳ್ತಿದ್ಯಾ ಅಂತ ಬಿಡ್ತಿದ್ದೀನಿ. ಅದು ಏನ್ ಕರ್ಸ್ತೀನಿ ನೋಡು, ನಾನು ನೋಡ್ತೀನಿ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಹೇಮಾ ಅಂಡ್ ಫ್ಯಾಮಿಲಿ ಫ್ರಮ್ ಮೈಸೂರ್. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ. ಮೆದುಳಿನ ಮೂಲೆಲೆಲ್ಲ ಪದಗಳು ಗುನ್ಗುನ್ ಗುನ್ಗುನ್ ಗುಟ್ಟುತ್ತೈತೆ. 2 ಬೆರಳು ಬಾಯಲ್ಲಿಟ್ಟುಕೊಂಡು ಶಿಳ್ಳೆ ಒಡಿಯಂಗಾಗುತ್ತೈತೆ. ಅಡ್ಡ ತಿಟ್ಟಿ ಅಲೆದ ಕಾಲು ತಾಳ ತಕ್ಕ ತಕ್ಕ ಕುಣಿತೈತೆ. ಹೇಮಾ ಅವರೇ, ವೆಲ್ಕಮ್ ಟು ಯಾರಿಗುಂಟು ಯಾರಿಗಿಲ್ಲ. Thank you so ದಯವಿಟ್ಟು much. ನಿಮ್ಮ ನಾಗಲೋಕದ ದೇವತೆಗಳನ್ನ ಪರಿಚಯ ಮಾಡ್ಕೊಡಿ. ಇವ್ರು ನಮ್ ದೊಡ್ಡಮ್ಮನ ಮಕ್ಳು. ಇವ್ರ ಅಪೂರ್ವ ಅಂತ ಹೇಳಿ, ಇವ್ರ ಅನುಷಾ. ಇವ್ರು ನಮಸ್ತೆ, ನಮಸ್ತೆ. ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದಾರೆ, ಮತ್ತೆ ಇವರು ವರ್ಕ್ ಮಾಡ್ತಾ ಇದಾರೆ ಅಕೌಂಟೆಂಟ್ ಆಗಿ. ಓಕೆ, ಸೊ ಹೇಮಾ ಅಂಡ್ ಫ್ಯಾಮಿಲಿ ವೆಲ್ಕಮ್ ಟು ಯಾರಿಗುಂಟು Thank you, ಯಾರಿಗಿಲ್ಲ. thank you, thank ಪ್ಲೀಸ್ you. ಟೇಕ್ ಯೋರ್ ಸೀಟ್. ಬರ್ಲಿ ಚಪ್ಪಾಳೆ. ಪಾಯಿಂಟ್ಸ್ ಕೊಡ್ಲಮ್ಮ? ಕೊಡಿ ಸರ್. ತಗೊಳ್ಳಿ 3000 ಪಾಯಿಂಟ್ಸ್. 3000 ಕೊಡಿ ನಿಮ್ ಟೀಮ್ಗೆ. ಏ ವಿಷಯ ಬೇಡ, 3000 ಪಾಯಿಂಟ್ ಕೊಡಲಿ. ತಗೊಳ್ಳಿ 3000 ಪಾಯಿಂಟ್ಸ್. ಹಂಗೆ ಹೇಳ್ದಷ್ಟೇ ಮಾಡ್ಬೇಕು. ಇಲ್ಲಿ ಸರ್ ನಮ್ಗೆ ಇದೆ ಸೀನಿಯರು ನೋಡಿ, ಈ ಆರ್ಡರ್ ಸ್ಪೆಷಲ್ ಇರ್ತೀನಿ. ಈಗ ನಿಮ್ಗೆ ಎರಡು ಟೀಮ್ಗೂ 3000 ಬಂತಲ್ಲ, ಈ 3000ನ ಯಾರು ಕೊನೆವರೆಗೂ ಉಳಿಸ್ಕೊಳ್ತೀರಾ ಅವರು ಈ ಸಂಚಿಕೆಯಲ್ಲಿ ಗೆಲ್ತೀರಾ. ಪ್ರತಿಯೊಂದು ಆಟಕ್ಕೂ ಸೋತ್ರೆ 500 ಕಟ್ ಆಗುತ್ತೆ. ಯಾರು ಕಟ್ ಮಾಡ್ಕೋಬೇಡಿ. ಈ ಆಟದ ರೂಲ್ಸ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ಈ ಸಂಚಿಕೆಯ ಮೊದಲನೇ ಆಟ ಹೇಳಿ ಕೇಳಿ. ಈಗ ಮೊದಲನೇ ಆಟ ಹೇಳಿ ಕೇಳಿ. ಈ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್
ನಾಗಿನಿ ಹೇಳ ಸರ್, ಈ ಆಟದಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳಲಾಗತ್ತೆ. ಆ ಪ್ರಶ್ನೆಗೆ ನೀವು 5 ಸರಿಯಾದ ಉತ್ತರನ ಕೊಡ್ಬೇಕಾಗತ್ತೆ. ಆ ಪ್ರಶ್ನೆ ನಿಮ್ಮ ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್, ಪೌರಾಣಿಕ ಯಾವ್ದ್ರ ಬಗ್ಗೆ ಬೇಕಾದ್ರೂ ಇರ್ಬೋದು. ನೀವು ಅದಕ್ಕೆ 5 ಸರಿಯಾದ ಉತ್ತರನ ಕೊಡ್ಬೇಕಾಗತ್ತೆ. ಆ 5 ಸರಿಯಾದ ಉತ್ತರಗಳನ್ನ ನಾವು ನಮ್ಮ ಹತ್ರ ಇರೋ ಉತ್ತರ ಜೊತೆಗೆ ಮ್ಯಾಚ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಈಗ ನಿಮಗೆ ಕೇಳ್ತಾ ಇರೋ ಕ್ವೆಶ್ಚನ್ ಅನ್ನ ನಾವು ಪಬ್ಲಿಕ್ ಹತ್ರ ಕೇಳಿ, ಸೊ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಯಾವ್ದು ಕರೆಕ್ಟ್ ಆಗಿ ಬಂದಿರುತ್ತೋ ಅದನ್ನ ನಾವು ಆಯ್ಕೆ ಮಾಡ್ಕೊಂಡು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಓಕೆನಾ ಸರ್? ರೆಡಿ ಅಂತೆ ಸರ್? ಓಕೆ, ನಮ್ 2 ಟೀಮ್ ರೆಡಿ ಆಗಿದೆ. ಕೆದ್ರಮೂಳೆ ಸ್ವಾಮಿ, ಫಸ್ಟ್ ಪ್ರಶ್ನೆ ಯಾರಿಗೆ ಕೇಳಿ? ಸರ್ ನಮ್ ಟೀಮ್ಗೆ ಕೇಳಿ ಸರ್. ಓಕೆ, ನಿಮ್ ತಂಡಕ್ಕೆ ಮೊದಲನೇ ಪ್ರಶ್ನೆ. ಕೆದ್ರಮೂಳೆ ಸ್ವಾಮಿ, ಆ ಪ್ರಶ್ನೆ ಒಂಚೂರು ಹಾಕಮ್ಮ. ಹುಡುಗಿಯರು ಹುಡುಗರ ಪ್ರಪೋಸಲ್ ತಿರಸ್ಕರಿಸಲು ಹೇಳುವ ಕಾರಣಗಳು ಯಾವುವು? ಅಂದ್ರೆ ಈಗ ನಮ್ಮ ಸೂರಜ್ ಸರ್ ಅವರು ನಿಮ್ಗೆ ಏನಾದ್ರು ಬಂದು ಪ್ರಪೋಸಲ್ ಮಾಡಿ ನಾನ್ ನಿಮ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ನೀವ್ ಅದಕ್ಕೆ ಬೇಡ ಅಂತ ರಿಜೆಕ್ಟ್ ಮಾಡೋದಕ್ಕೆ ಕಾರಣಗಳು ಕೊಡ್ತೀರಲ್ವಾ? ಅವ್ರು ಬೇಡ ಹೇಳಲ್ಲ. ಹಂಗೆಲ್ಲ ಬೇಡ ಹೇಳಲ್ಲ ಅವ್ರು. ನಾವ್ ಬೇಡನೇ ಹೇಳೋದು. ಯಾಕೆ? ಆಲ್ರೆಡಿ ಕಮಿಟೆಡ್ ಅಲ್ವಾ ನೀವು? ಯಾರ ಜೊತೆ? ಮಿಂಚು ಜೊತೆ. ಓಕೆ, ಮೊದಲನೇ ಆನ್ಸರ್ ಏನು ಕೊಡ್ತೀರಾ? ನಮ್ಮ ಅಪ್ಪ ಅಮ್ಮಂಗೆ ಅರೇಂಜ್ ಮ್ಯಾರೇಜ್ ಇಷ್ಟ, ಅದಕ್ಕೆ ನೀನ್ ಆಗಲ್ಲ ಅಂತ ರಿಜೆಕ್ಟ್ ಮಾಡ್ಬಿಡ್ತೀನಿ. ನಮ್ಮ ಅಪ್ಪ ಅಮ್ಮಂಗೆ ಅರೇಂಜ್ ಮ್ಯಾರೇಜ್ ಇಷ್ಟಪ್ಪ, ಲವ್ ಪವು ಎಲ್ಲ ಆಗಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ಬಿಡ್ತೀರ. ಕೆದ್ರಮೂಳೆ ಸ್ವಾಮಿ, ಈ ಆನ್ಸರ್ ಇದ್ಯಾ? ನಮ್ಮನೇಲಿ ಒಪ್ಪೋದಿಲ್ಲ. ಎಸ್, ಪಬ್ಲಿಕ್ ಕಡೆಯಿಂದ ಇದಕ್ಕೆ 80% ರೈಟ್ ಅಂತ ಬಂದಿದೆ. ನಿಮ್ಮ ಎರಡನೇ ಉತ್ತರ ನಂಗೆ ಫ್ಯೂಚರ್ ಇಂಪಾರ್ಟೆಂಟ್, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಹೇಳ್ತೀನಿ. ಓಕೆ, ಸೊ ಕೆರಿಯರ್ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ? ಹಾ. ಸೊ ಕೆದ್ರಮೂಳೆ ಸ್ವಾಮಿ, ಉತ್ತರ ಕರೆಕ್ಟಾ ಇಲ್ಲ ವೆಯ್ಟಾ ನೋಡಮ್ಮ. ಭವ್ಯ ಅವರೇ, ಎರಡನೇ ಉತ್ತರ ತಪ್ಪಾಗಿದೆ. ಸೊ ಮೂರನೇ ಉತ್ತರ ಏನು? ಆಲ್ರೆಡಿ ಕಮಿಟ್ ಆಗಿರ್ಬೋದು ಬೇರೆಯವ್ರ ಜೊತೆ. ಕೆದ್ರಮೂಳೆ ಸ್ವಾಮಿ, ಆಲ್ರೆಡಿ ಕಮಿಟೆಡ್ ಯಾ, ಪ್ರಾಡಕ್ಟ್ ಈಸ್ ಆಲ್ರೆಡಿ ಸೋಲ್ಡ್ ಯಾ ಅಂತ ರಿಜೆಕ್ಟ್ ಮಾಡ್ತಾರಂತೆ. ಆ ಉತ್ತರ ಕರೆಕ್ಟಾ ಇಲ್ಲ ವೆಯ್ಟಾ? ಬಾಯ್ ಫ್ರೆಂಡ್ ಇದಾನೆ. ಸೊ ನಮ್ಮ ಪಬ್ಲಿಕ್ ಇದಕ್ಕೆ 60% ರೈಟ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಮೂರನೇ ಉತ್ತರ ರೈಟ್ ಆಗಿದೆ. ನಾಲ್ಕನೇ ಉತ್ತರ ಸ್ಟೇಟಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾವ್ದು? ವಾಟ್ಸ್ಆಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೇಟಸ್, ಫೇಸ್ಬುಕ್ ಸ್ಟೇಟಸ್, ಸೋಷಿಯಲ್ ಸ್ಟೇಟಸ್. ಓಕೆ, ಕೆದ್ರಮೂಳೆ ಸ್ವಾಮಿ, ಆನ್ಸರ್ ರೈಟಾ ಇಲ್ಲ ವೆಯ್ಟಾ? ನಿಮ್ಮ ನಾಲ್ಕನೇ ಉತ್ತರ ಕೂಡ ತಪ್ಪಾಗಿದೆ. ಕೊನೆಯ ಕಡೆಯ ಉತ್ತರ ಅವ್ರ ಬಗ್ಗೆ ಏನು ಗೊತ್ತಿಲ್ದೇನೆ ಇರ್ಬೋದು. ಸಡನ್ ಆಗಿ ಯಾರಾದ್ರೂ ಬಂದು ಪ್ರಪೋಸ್ ಮಾಡಿದ್ರೆ ಆಬ್ವಿಯಸ್ಲಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸರ್, ಕೊನೆ ಆನ್ಸರ್ ರೈಟಾ ಇಲ್ಲ ವೆಯ್ಟಾ ನೋಡೋಣವಾ? ಓಕೆ, ಕೆದ್ರಮೂಳೆ ಸ್ವಾಮಿ, ಈ ಉತ್ತರ ಸರಿ ಇದೋ ತಪ್ಪಿದೆ ಅಂತ ಒಂಚೂರು ನೋಡಮ್ಮ. ಅಯ್ಯೋ ವಿಧಿಯೇ. ಓಕೆ, ಸೊ ನೀವು ಹೇಳಿರುವಂತ 5 ಉತ್ತರದಲ್ಲಿ 2 ಉತ್ತರಗಳು ಸರಿಯಾಗಿದೆ. 3 ಉತ್ತರಗಳು ಯಾವ್ದು ನಿಮ್ ತಲೆಗೆ ಬರ್ದಿರೋ ಉತ್ತರ ಅಂತ ನೋಡೇ ಬಿಡೋಣ. ನೀನು ನನಗೆ ಸರಿಯಾದ ಜೋಡಿ ಅಲ್ಲ, ನೀವು ನನ್ಗೆ ಒಳ್ಳೆ ಫ್ರೆಂಡ್ ಅಷ್ಟೇ. ಮದುವೆ ನಿಶ್ಚಯ ಆಗಿದೆ. ಓಕೆ, 9 ಟೀಮ್ ಅವರು 5 ಉತ್ತರದಲ್ಲಿ 2 ಉತ್ತರ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, 3 ಉತ್ತರ ರಾಂಗ್ ಕೊಟ್ಟಿದ್ದಾರೆ. ಪರವಾಗಿಲ್ಲ. ಈಗ ನನ್ನ ಟೀಮ್ ಅವರು ಎಷ್ಟು ಉತ್ತರ ಕರೆಕ್ಟ್ ಆಗಿ ಕೊಡ್ತಾರೋ ರೆಡಿ ಇದ್ದೀರಲ್ಲ? ಪುಂಗಿ ಓದ್ಲಾ? ಕೆದ್ರಮೂಳೆ ಸ್ವಾಮಿ, ಆಕಮ್ಮ ಇವರಿಗೆ ಪ್ರಶ್ನೆ. ಅಕ್ಕಪಕ್ಕದ ಮನೆಯ ಹೆಂಗಸರು ಸೇರಿದಾಗ ಚರ್ಚೆಯಾಗುವ ವಿಚಾರಗಳು. ಸೊ ಅನುಷಾ ಅವರೇ, ಈಗ ನೀವು ಒಂದೊಂದು ಪ್ರಶ್ನೆಗೂ ಒಂದೊಂದು ಸರಿಯಾದ ಉತ್ತರ ಕೊಡ್ಬೇಕಾದ್ರೆ ನಿಮ್ಗೆ ಒಂದು ಹಾಡ್ ಪ್ಲೇ ಮಾಡ್ತೀವಿ. ನೀವು ನಮ್ ಸೂರಜ್ ಸರ್ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಇದು ನಾನ್ ಗುರುಗಳು ಕೊಟ್ಟಿರೋ ಗುರು ಕಾಣಿಕೆ. ಇನ್ನು ಈ ಕಣ್ಣಲ್ಲಿ ಏನೇನ್ ಕರ್ಮ ನೋಡ್ಬೇಕು. ಇದು ಗುರು ಕಾಣಿಕೆ ತರಲ್ಲ, ಅದನ್ನ ಚೆನ್ನಾಗಿ ಹೇಳಿಲ್ಲ. ಎಷ್ಟು ಖುಷಿ ವಿಚಾರ. ಇದು ಗುರು ಕಾಣಿಕೆ, ಗುರು ದಕ್ಷಿಣೆನೋ ಶಿಕ್ಷಣೆನೋ. ಓಕೆ, ನಿಮ್ಮ ಮೊದಲನೇ ಉತ್ತರ ಧಾರಾವಾಹಿಗಳ ಜೊತೆ, ಸೀರಿಯಲ್ಗಳ ಬಗ್ಗೆ ಸಮಾಗಮ. ಇದು ಗ್ಯಾರಂಟಿ ಸರಿದೆ, ಗೊತ್ತು ಯಾರಾದ್ರೂ ಬರ್ಬೇಕು. ಕೆದ್ರಮೂಳೆ ಸ್ವಾಮಿ, ಈ ಆನ್ಸರ್ ಕರೆಕ್ಟ್ ನೋಡ್ಬಿಡಮ್ಮ. ನಮ್ ಸರ್ ಯಾವಾಗ್ಲೂ ರೊಚ್ಚಿಗೆ ಎದ್ದಿರ್ತಾರೆ. ಇದು ನನ್ನ ಹಾಡು. ನೋಡು, ನೀನೇ ಆಫರ್ ಕೊಡ್ತಿ, ನೀನೇ ಹಾಳು ಮಾಡ್ತಿದ್ದಿ.
ಸರ್ ಅವಳೇ ನನ್ನ ಹತ್ರ ಹಿಂಗ ಬಂದು ಹಿಂಗ್ ಡ್ಯಾನ್ಸ್ ಮಾಡಿದ್ದು. ಹಿಂಗ್ ಬಂದು ನೀವು ಕಚ್ಚಬೇಕಿಲ್ಲ ಆವಿಲ್ವ ಏನಕ್ಕೆ ಆವಿಲಕ್ಕೆ ಕಚ್ಚಬೇಕು. ಓಕೆ 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 ಮೊದಲನೇದಾಗಿ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ಎರಡನೇದೊಂದು ಕರೆಕ್ಟ್ ಆಗಿ ಉತ್ತರ ಕೊಡಮ್ಮ. ಅಕ್ಕಪಕ್ಕದ ಮನೆಯವ್ರ ಬಗ್ಗೆ ಮಾತಾಡೋದು. ಈ ಆನ್ಸರ್ ಸರಿ ಇದೆಯೋ ತಪ್ಪಿದ್ಯೋ ಅಂತ ಹೇಳಕ್ ಮುಂಚೆ ನಾಗಿನಿ, ಹಾ. ಒಂದ್ ವೇಳೆ ಪ್ರಶ್ನೆ ಸರಿದ್ರೆ ನಾನ್ ನಮ್ ಟೀಮ್ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಆಯ್ತು ಸರ್. ಒಂದ್ ವೇಳೆ ಉತ್ತರ ತಪ್ಪಿದ್ರೆ ನಿಮ್ ಟೀಮ್ ಅಲ್ಲಿ ರೆಡಿ ಮಾಡು ಡ್ಯಾನ್ಸ್ ಮಾಡ್ಲಿಕ್ಕೆ. ಏನ್ ಸರ್ ಇದು ಉಂಡು ಹೋದ ಕೊಂಡು ಹೋದ ಅನ್ನಂಗೆ ಗೆದ್ರೆ ಆ ಕಡೆ ಸೋತ್ರ ಈ ಕಡೆ ಅಂತ? ಗುರುದಕ್ಷಿಣೆ ಓಪನ್ ಆಫರ್. ನೀನ್ ಬೆಳಿಬೇಕು, ಇಂಡಸ್ಟ್ರಿ ನೀನ್ ಬೆಳಿಬೇಕು. ಆಯ್ತು ಸರ್ ಮಲ್ಗುತ್ತೀನಿ. ಓಕೆ ಎರಡನೇ ಆನ್ಸರ್ ಸರಿ ಇದೆಯೋ ತಪ್ಪಿದ್ಯೋ ಕೆದ್ರಮಳೆ ಸ್ವಾಮಿ. ಸರ್ ನಾಯಿ ಹೊಡ್ದಂಗ್ ರಪ್ಪ ರಪ್ಪ ಹೊಡಿತೀರಲ್ಲ ಸರ್, ನಿಮ್ ಕೈ ಕರಿನಾಗ್ರಾವ್ ಕಡಿಯ. ನಾನೇ ಕರಿನಾಗರಾವ್, ನಂಗೆ ಯಾರಮ್ಮ ಕಡಿತಾರೆ. ಓಕೆ ಮೂರನೇ ಆನ್ಸರ್ನು ಕರೆಕ್ಟ್ ಆಗಿ ಕೊಡ್ರಮ್ಮ. ಮನೆಯಲ್ಲಿರೋ ಅತ್ತೆ ಮಾವನ ಬಗ್ಗೆ ಮಾತಾಡ್ತಾರೆ. ಕೆದ್ರಮುಳೆ ಸ್ವಾಮಿ ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಒಂಚೂರು ನೋಡಮ್ಮ. ಈ ಕಡೆ ಬಾರಮ್ಮ, ನಿಂಗೆ ಅವಳೇ ಬೇಕಾ? ಈ ಕಡೆ ಬಾ, ಕೈ ಕೊಡು, ಕೊಡು ಕೈ, ಕೊಡು ಕೈ. ಓಕೆ 1 2 3 ತರ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ. ದೇವರ ನಿಮಗೆ ಚೆನ್ನಾಗಿಟ್ಟಿರ್ಲಿ. ನಾಲ್ಕನೇದು ಒಂಚೂರು ಕರೆಕ್ಟ್ ಆಗಿ ಕೊಡ್ರಮ್ಮ. ಶಾಪಿಂಗ್ ಹೋಗಿ ಬಂದ್ಮೇಲೆ ಇದು ತಗೊಂಡೆ ಅದು ತಗೊಂಡೆ ಅಂತ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಓಕೆ ಕೆದ್ರಮುಳ್ಳೆ ಸ್ವಾಮಿ ಈ ಉತ್ತರ ಸರಿ ಇದೆಯೋ ತಪ್ಪಿದೆಯೋ ಒಂಚೂರು ನೋಡಮ್ಮ. ಸುಕುಮಾರಿ ಸುಕುಮಾರಿ ಹೃದಯನ ಕದ್ದ ಚೋರಿ. ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಸುಕುಮಾರಿ ಸುಕುಮಾರಿ ಹೃದಯನ ಕದ್ದ ಚೋರಿ. ಸುಕುಮಾರಿ ಸುಕುಮಾರಿ ಖುಷಿಯಾದ ನಿನ್ನ ಸೇರಿ. ಸುಕುಮಾರಿ ಸುಕುಮಾರಿ ನೀನು ಮುಕ್ಕುಮಾರಿ ನಿಲ್ಲಲಿ. ನೀನು ಮನೆ ಮನೆ ಮಾರಿ. ಇದು ಲಾಸ್ಟ್ ಅಂಡ್ ಫೈನಲ್ ಆನ್ಸರ್ ಕರೆಕ್ಟ್ ಆಗಿ ಕೊಡಿರಮ್ಮ. ಸರ್ ಅವ್ರು ಏನ್ ಯೋಚನೆ ಮಾಡ್ತಿದಾರೆ ಗೊತ್ತಾ? ಏನು? ಹೆಂಗಿರೋ 4 ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದೀವಿ. 5ನೇದೇನು ಹೇಳಿದ್ರು ಒಂದೇ ಬಿಟ್ರು ಒಂದೇ, ಅದನ್ನ ಹೇಳ್ಬೇಕಾ ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇಲ್ಲ ಸರ್ ಅವ್ರ ಮುಖದ ಭಾವನೆ ಹಂಗಿತ್ತು. ಹಾವ ಭಾವ ನೋಡಿ ಯಾವಾಗ್ಲೂ ಮಾತಾಡಬಾರ್ದು ಅಂತ ಹಿರಿಯರು ಹೇಳಿದಾರಲ್ವಾ. ನಾನು ಹಾವಲ್ವಾ ಸರ್? ನಾನು ಹಾವ ಭಾವ ನೋಡೇ ನೀನು ಮಾತಾಡ್ಬೇಕು. ಹಾವಿದ್ರೆ ಪುಂಚದೊಳಗಿಡ್ಬೇಕು. ಪುಂಚದ ಹೊರಗೆ ಬಂದ್ರೆ ಸಾಯಿಸ್ಬಿಡ್ತೀನಿ ನಾನು. ಹುಂಚ ಅಂದ್ರೆ ಏನು ಸರ್? ಪುಂಚ ಅಂದ್ರೆ ಉಂಚ. ಹುಂಚ ಅಂದ್ರೆ ಅಮ್ಮ ದೇವರಿಗೆ ಗೊತ್ತು. ಉತ್ತ ಉತ್ತ. ಉತ್ತ. ಅಯ್ಯೋ ನೀನ್ ಹೆಣ ಎತ್ತ. ಓಕೆ ಲಾಸ್ಟ್ ಅಂಡ್ ಫೈನಲ್ ಆನ್ಸರ್ ನೋಡ್ಬಿಡೋಣ. ಬೆಳಗ್ಗೆ ಎಲ್ಲ ಕೂತ್ಕೊಂಡು ಟಿವಿ ನೋಡ್ಕೊಂಡು ಜ್ಯೋತಿಷ್ಯದವ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಓಕೆ ಕೆದ್ರಮುಳೆ ಸ್ವಾಮಿ ಈ ಉತ್ತರ ಸರಿ ಇದೆಯೋ ತಪ್ಪಿದೆ ಅಂತ ಒಂಚೂರು ನೀ ನೋಡಮ್ಮ. ಅಯ್ಯಯ್ಯೋ ಮಾಡುವೆನು ಸ್ವರ್ಗ ನನ್ನದು ನರಕ ನನ್ನದು. ನನ್ನ ಪಿಪಿಯನ್ನು ನಾನೇ ಊದುವೆನು ಸೌಂಡು ನನ್ನದು ಅಂಡು ನನ್ನದು. ಅವ್ಳು ನಾಯ ಕೊಡ್ತಾ ಹೊಡಿಬೇಡ ಬರ್ತಾ. ಓಕೆ ಬರ್ಲಿ ಜೋರ ಚಪ್ಪಾಳೆ. ಓಕೆ ಓಕೆ ಎರಡು ತಂಡದವರು ಸೂಪರ್ ಆಗಿ ಆಡಿದ್ರಿ. ಈಗ ಈ ಆಟದಲ್ಲಿ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ ನಮಗೆ ಕಂಪ್ಲೀಟ್ ಆಗಿ ಗೊತ್ತಾಗಿದೆ. ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನಯನ. ನಿಮ್ ತಂಡ ಅಂತೂ ಅಲ್ಲ, ನನ್ನ ತಂಡ. ಓಕೆ ನನ್ನ ತಂಡದ ಪಾಯಿಂಟ್ಸ್ 3000ದಲ್ಲಿ 3000 ಹಂಗೆ ಇದೆ. ಬರ್ಲಿ ಜೋರ ಚಪ್ಪಾಳೆ. ನಿಮ್ಮ ತಂಡದವರು 3500 ಕಳ್ಕೊಂಡು 2500 ಹಂಗೆ ಇದೆ. ಬರ್ಲಿ ಅವ್ರಿಗೂ ಜೋರ ಚಪ್ಪಾಳೆ. ಓಕೆ ಮೊದಲ ಆಟನ ಮಸ್ತ್ ಮಜಾ ಮಾಡ್ಕೊಂಡು ಆಡಿ ಆಯ್ತು. ಈಗ ಎರಡನೇ ಆಟಕ್ಕೆ ಹೋಗೋ ಸಮಯ. ಓಕೆ ಈಗ ಎರಡನೇ ಆಟದ ಕಡೆ ಹೋಗೋಣ ಸಮಯ. ಎರಡನೇ ಆಟದ ಹೆಸರು ಬೆಲೂನ್ ಬಾಲಿಯರು.
ಓಕೆ ನಯನ, ಸರ್ ಈ ಆಟ ಬೆಲೂನು ಬಾಲೆ ಯಾರು ಆಟದ ರೂಲ್ಸ್ ಒಂಚೂರು ಹೇಳಮ್ಮ. ಆಯ್ತು ಸರ್. ಇಲ್ಲಿ ನೋಡಿ, ಒಂದು ಬಾಕ್ಸ್ ಅಲ್ಲಿ ಬಲೂನ್ಸ್ ಇಟ್ಟಿದೀವಿ, ಅದಕ್ಕೆ ಮಾರ್ಕ್ ಮಾಡಿದೀವಿ. ಇನ್ನೊಂದ್ ಕಡೆ ನಿಮಗೆ ನಿಂತ್ಕೊಳ್ಳೋಕೆ ಜಾಗ ಮಾಡಿಕೊಟ್ಟಿದೀವಿ. ನಿಮ್ಗೆ ಇನ್ನೂ ಒಂದು ಪ್ರಾಪರ್ಟಿ ಕೊಡ್ತೀವಿ. ವಿಷಯ ಏನಪ್ಪಾ ಅಂತಂದ್ರೆ, ಬಲೂನ್ ಈ ಕಡೆಯಿಂದ ಎಸ್ತು ಆ ಕಡೆಯಿಂದ ಒಬ್ರು ಢಮಾರ್ ಅನ್ನಿಸ್ಬೇಕು ಅಷ್ಟೇನೆ. ಆದರೆ ನೀವು ಅದ್ರ ಒಳಗಡೆನೆ ನಿಂತ್ಕೊಂಡು ಡಮ್ ಅನ್ನಿಸ್ಬೇಕು. ಲೈನಿಂದ ಆಚೆ ದಾಟಿದ್ರೆ ಫೌಲು. 2 ಟೀಮಲ್ಲಿ ಯಾರು ಜಾಸ್ತಿ ಬಾಲ್ನ ಡಮ್ ಅನ್ನಿಸ್ತೀರೋ ಅವರೇ ವಿನ್ನರ್ ಆಫ್ ದ ಮ್ಯಾಚ್. ಓಕೆ, ಈಗ ನನ್ನ ಟೀಮ್ನಿಂದ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ಅನುಷಯ ಅಂಡ್ ಹೇಮ. ಬರ್ಲಿ ಜೋರ ಚಪ್ಪಾಳೆ. ಗುರುಗಳೇ, ಪ್ರಾಪರ್ಟಿ ರೆಡಿ. ನೋಡಿ, ನೀವು ಈ ಬಾಕ್ಸ್ ಇಂದ ಹೊರಗೆ ಬರ್ಲಿಕ್ಕಿಲ್ಲ, ನೀವು ಆ ಗೆರೆಯಿಂದ ಹೊರಗೆ ಬರ್ಲಿಕ್ಕಿಲ್ಲ, ಅಷ್ಟೇ. ರೆಡಿ ಸರ್. ರೆಡಿ ಅಲ್ವಾ? ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏಯ್ ಅಮ್ಮ, ಒಳ್ಳೆ ಹೊಸ ನಿಂತ್ಕೊಂಡಾಗ ಹೊಸ ನಿಂತ್ಕೊತಿಯಲ್ಲಮ್ಮ. ಲೈನಿಂದ ಆಚೆ ಹೋಗಂಗಿಲ್ಲ. ಒಂದು ಕೆಲಸ ಮಾಡೋಣ, ಚೂರ್ ಮುಂದೆ ಬಾ, ಮುಂದೆ ಬಾ. ಮುಂದೆ ಯಾಕೆ ಇಲ್ಲಿ ಬಂದು ನೋಡಿ, ಇಲ್ಲಿ ಬಂದು ಇಲ್ಲಿ ಬಿಸಿ. ಇಲ್ಲ, ಜೋರಾಗಿ ಹೊಡಿರಿ. ನೀವು ಜೋರಾಗಿ ತಳ್ಳಿ ಮಾ ಬಾಲ್ನ. ಹಿಂಗೆ. ನೋಡಿ, ಹಂಗೆ 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 ಯಾವಾಗಲೂ ಗುರು ಹೇಳಿದನ್ನು ಶಿಕ್ಷೆ ಫಾಲೋ ಮಾಡಬೇಕು. ಹೌದು ಸರ್. ಬರ್ಲಿ, ಹಂಗೆ ಒಪ್ಪು. ನನ್ನ ಕಣ್ಣಿಗೆ ಅವ್ರು ಹಸು ತರನೇ ಹಾಯ್ತಾರೆ ಸರ್. ನೋಡಿ ನೋಡಿ, ಚೂರು ಸರ್, ಅವ್ರ ಗೆರೆಯಿಂದ ಆಚೆ ಬರ್ತಿದ್ದಾರೆ, ಮೋಸ ಮಾಡ್ತಾರೆ ಸರ್. ನೋಡ್ತೀನಿ, ಇನ್ನು 30 ಸೆಕೆಂಡ್ ಇದೆ. 6, 5, 4, 3, 2, 1 ಸ್ಟಾಪ್. ಬನ್ನಿ. ಏನಾಯ್ತು ನಿಮ್ಗೆ? ನಾನದು 30 ಹೊಡಿತೀರಿ ಅಂತ ಅನ್ಕೊಂಡಿದ್ದೆ. ನೀವು ನಂಗೆ ಟೆನ್ಷನ್ ಕೊಡ್ತಿದ್ದ. ಟೆನ್ಷನ್ ಕೊಡ್ಬೇಡಿ. ಕಲ್ಲಾದ್ರೆ ಹೇಗ್ ಬೇಕಂಗೆ ಎಸಿಬೋದು, ಬಾಲ್ ಆಗಿ ಎಸಿಯಕ್ಕಾಗಲ್ವಲ್ಲ. ಹಾಗಾದ್ರೆ ಕಲ್ಲು ಕೊಡ್ತಿ. ನೋಡಿ 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 ನೋಡಿ, ಇಲ್ಲಿ ನಿಮ್ಮ ಸಂಬಂಧ ಗೊತ್ತಾಗ್ತಿದೆ. ಕಲ್ಲು ಕೊಟ್ಟರೆ ನಿಮ್ ತಲೆಗೆ ಎಸಿದಿದ್ರ. ಪರವಾಗಿಲ್ಲ, ಆದ್ರೂ ಚೆನ್ನಾಗಿ ಆಡಿದ್ರಿ. ಟೋಟಲ್ ನೀವು ಹೊಡೆದಿರೋ ಬೆಲೂನು 9. ಅದರಲ್ಲಿ 1 ಪೌಲು. 8 ಕನ್ಸಿಡರ್ ಮಾಡ್ತೀವಿ. ಓಕೆ, ನನ್ನ ತಂಡ ತುಂಬಾ ಚೆನ್ನಾಗಿ ಆಡಿದೆ. ಬರ್ಲವ್ರಿಗೊಂದು ಜೋರಾದ ಚಪ್ಪಾಳೆ. ಓಕೆ, ನಿಮ್ಮನ್ನು ಪೋಡಿಯಂ ಹತ್ರ ಕಳಿಸಿದೀವಿ. ಈಗ ಪಾಪ ನಯನವ್ರ ಟೀಮ್ ಸೋಲಿಕ್ಕೆ ರೆಡಿ ಆಗಿದೆ. ಕರಿಯುವ ಅವ್ರನ್ನು ಬರ್ಲಿ ಜೋರ ಚಪ್ಪಾಳೆ. ಓಕೆ, ಈಗ ನಯನವ್ರ ಟೀಮಿಂದ ಆಡ್ಲಿಕ್ಕೆ ಬರ್ತಿದ್ದಾರೆ, ಬೇರೆ ಯಾರು ಅಲ್ಲ, ಭವ್ಯ ಮೊಹಮ್ಮದ್. ಧನ್ಯವಾದಗಳು ಸರ್. ನೋಡಿ ಭವ್ಯ ಅವರೇ, ಒಂದು ಆಫರ್ ಕೊಡ್ತಿದ್ದೀನಿ ನಿಮಗೆ. ಈ ಆಫರ್ ನಾನು ಯಾರಿಗೂ ಕೊಟ್ಟಿಲ್ಲ. ನಾವು ಆಟ ಆಡಿದ ಮೇಲೆ ಒಂದು ಚೆಕ್ ಕೊಡ್ತೀವಿ. ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇರುವತ್ತಿನ ಒಂದು ಚೆಕ್ ಕೊಡ್ತೀವಿ. ಅದು ಕಪಲ್ ಪಾಸ್. ಅದರಲ್ಲಿ ನಂಗೆ ಮತ್ತೆ ನಿಮ್ಗೆ ಹೋಗಕ್ಕೆ ಆಫರ್ ಇದೆ. ಓಕೆನಾ? ಆಡ್ತಿರೋ? ಆಟದಲ್ಲಿ ಗೆದ್ರೆ ಮಾತ್ರ. ನಾಗಿನಿ, ಏನ್ ಬಾಯಿ ಬಿಟ್ಟು ನೋಡ್ತಿದ್ಯಾ? ಇಲ್ಲ ಸರ್, ಏಕೇರ್ ಒಬ್ಬ ಈ ಕಡೆನೂ ಚುಚ್ಚುತ್ತಿದೆ, ಆ ಕಡೆನೂ ಚುಚ್ಚುತ್ತಿದೆ. ಯಾಕೆ ದೇವ್ರೆ ನಂಗೆ ಕಷ್ಟ. ಆದ್ರೂ ಪರವಾಗಿಲ್ಲ. ಈ ಆಟನ ಶುರು ಮಾಡ್ತಿದ್ವಿ. ಟೇಕ್ ಯುವರ್ ಪೊಸಿಷನ್. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ನೋಡಿ ಇದು ಹೊಡಿರಿ, ನಿಮ್ಗೆ ಇದು ನಿಂಗೆ ಹೊಡಿಲಿಕ್ಕೆ ನೋಡಿ ಯಾವ್ದವ್ರು ಹೊಡಿತಾರೆ. ವಾವ್ ಸೂಪರ್. ಹಾ ಹೊಡಿರಿ ಹೊಡಿರಿ, ನೀನೇನಮ್ಮ ಮಾಡ್ತೀಯ, ಹೊಡಿರಿ. ಹಂಗೆ 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 ಕಪಲ್ ಪಾಸ್ ಆಗುತ್ತೆ ಅನ್ಸುತ್ತೆ ನಂಗೆ. ವಾವ್, ನೀವು ಹೊಡಿತಿರೋ ಜೋಶ್ ನೋಡಿದ್ರೆ ನಂಗೆ ಕಪಲ್ ಪಾಸ್ ಸಿಕ್ಕಿರೋ. ಇಲ್ಲ, ನೀವು ಲೈನ್ ಮೇಲ್ ನಿಂತ್ಕೋಬಾರ್ದು, ಲೈನ್ ಒಳಗಡೆ ಆಡಿ ಪ್ಲೀಸ್. 10, 9, 8, 7, 6, 5, 4, 3, 2. ನೋಡು ನಾಗಿನಿ, ತುಂಬಾ ಹಾರಾಡ್ತಿದ್ಯಾ. ನಂಗೆ ಆವಿದು ವಿಷನು ತೆಗಿಲಿಕ್ಕೆ ಗೊತ್ತು, ಹಲ್ಲು ತೆಗಿಲಿಕ್ಕೆ ಗೊತ್ತು. ಬೇಡ ಒಂದು ನಿಮಿಷ. ನೋಡಿದೀಯ ನನ್ನ ಪರಾಕ್ರಮವನ್ನು. ಓಕೆ, ಈಗ ರಿಸಲ್ಟ್ ಹೇಳುವಂತ ಸಮಯ. ಎಸ್ ಸೂರಜ್ ಸರ್ ಅವರೇ, ಈಗ ನಮ್ಮ ಟೀಮ್ ಅವರು ಟೋಟಲ್ ಆಗಿ ಹೊಡೆದಿರುವ ಬಲೂನ್ಸ್ ಎಷ್ಟು ಗೊತ್ತಾ? ಎಷ್ಟು? 17. ಆದರೆ ಅದರಲ್ಲಿ ಒಂದು ಫೌಲ್ ಆಗಿದೆ, 16. ಎಸ್ ಸೊ ಸೂರಜ್ ಸರ್ ಅವರೇ, ಇಲ್ಲಿ ಕ್ಲಿಯರ್ ಕಟ್ ಆಗಿದೆ, ಗುರುವನ್ನೇ ಮೀರಿಸುವಂತಹ ಶಿಷ್ಯದ ತಂಡದವರು ಗೆದ್ದಿದ್ದಾರೆ. ಓಕೆ, ಬಾರ್ಲಿ ಜೋರ ಚಪ್ಪಾಳೆ. ಈ ಆಟನ ಮಸ್ತ್ ಮಜಾ ಮಾಡ್ಕೊಂಡು ಆಡಿದ್ರಿ. ನಿಮಗೆ ಥ್ಯಾಂಕ್ ಯು ಹೇಳ್ತಾ ನನ್ನ ಫೋಟೋ ಮಾತ್ರ ಕಳಿಸಿದ್ದೀನಿ. ಬಾರ್ಲಿ ಜೋರ ಚಪ್ಪಾಳೆ. ಓಕೆ, ಈ ಆಟದಲ್ಲಿ ವಿನ್ ಆಗಿರೋದು ಬೇರೆ ಯಾರು ಅಲ್ಲ, ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ. ಬೇರೆ ನನ್ನ ಟೀಮ್ ಅಂತೂ ಅಲ್ಲ, ಅದು ಒನ್ ಅಂಡ್ ಓನ್ಲಿ ನೈನ್ ಟೀಮ್ ಅವರು. ಬಾರ್ಲಿ ಜೋರ ಚಪ್ಪಾಳೆ. ಓಕೆ, ಈಗ ಸ್ಕೋರ್ ಕೊಡುವಂತ ಸಮಯ. ನನ್ನ ತಂಡದ ಪಾಯಿಂಟ್ಸ್ 3500 ಕಳ್ಕೊಂಡು 2500. ಬರ್ಲಿ ಜೋರ ಚಪ್ಪಾಳೆ. ಕರೆಕ್ಟ್ ಆಗಿ ಯೋಚನೆ ಮಾಡಿ, ಮ್ಯಾಚ್ ಫುಲ್ಲು ಟೈ ಆಗಿದೆ. ಈ ಆಟದಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಸಂಚಿಕೆಯಲ್ಲಿ ಗೆದ್ದಂಗೆ. ಓಕೆನಾ? ಗೆಲ್ತಿರ್ತಾನೆ, ಸೋಲ್ತಿರ್ತಾನೆ, ಬೇಕಾ ಜೋಶ್ ಬೇಕು. ಓಕೆ, ಈಗ ಎರಡು ಟೀಮ್ ಅಲ್ಲಿ 6th ಸೆನ್ಸ್ ಜಾಸ್ತಿ ಯಾರಿಗಿದೆ? ಯಾರು ಕಾಮನ್ ಸೆನ್ಸ್ ಇರೋದೇ ಡೌಟ್. 6th ಸೆನ್ಸ್ ಅಮ್ಮ, ನಾನು ಹೇಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ 7th ಸೆನ್ಸ್ ಇದೆ. ಇದು ಬೇಕಿತ್ತು ನಮ್ಗೆ. ಓಕೆ, ಈಗ ಇಬ್ಬರದು 6th ಸೆನ್ಸ್ ಚೆಕ್ ಮಾಡೋ ಆಟ. ಈ ಆಟದ ಹೆಸರು ಕಪ್ಪ ಕೆಂಪ. ಈ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಪ್ಪಾ ಅಂದ್ರೆ, ಈಗ ನಿಮ್ಮ ಮುಂದೆ 5 ಜನ ಡ್ಯಾನ್ಸರ್ಸ್ ಬರ್ತಾರೆ. ಅವ್ರ ಕೈಯಲ್ಲಿ 5 ಕಪ್ಪು ಕಲರ್ ಬಾಕ್ಸ್ ಇರುತ್ತೆ. ಆದ್ರೆ ಆ ಬಾಕ್ಸ್ ಒಳಗೆ ಒಂದು ಕೆಂಪು ಕಲರ್ ಇರುತ್ತೆ. ಆ ಕಲರ್ನ ಯಾರು ಕರೆಕ್ಟ್ ಆಗಿ ಹೇಳ್ತಾರೋ ಅವರು ಈ ಆಟದಲ್ಲಿ ವಿನ್ ಆಗ್ತೀರಿ. ಅದಕ್ಕಿಂತ ಮುಂಚೆ ಯಾರು ಮೊದಲಿಗೆ ಬಜರ್ ಪ್ರೆಸ್ ಮಾಡ್ತೀರಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಅರ್ಥ ಆಯ್ತಾ? ಓಕೆ, ಕೆದರ್ಮೂಳೆ ಸ್ವಾಮಿ, ಈ ಆಟದ ರೂಲ್ಸ್ ಕರೆಕ್ಟ್ ಆಗಿ ಇವ್ರಿಗೆ ಅರ್ಥ ಆಗಿದೆ. ಆಮೇಲೆ ಯಾಕೆ ತಡ, ಬೇಗ ಕರಿಯಲ್ಲ ಡ್ಯಾನ್ಸರ್ಸ್ನ. Life enjoy ಮಾಡು, ನಿಂದ
से कूद ले नाच ले तू नाच ले ಓಕೆ ಬರ್ಲಿ ಜೋರ ಚಪ್ಪಾಳೆ. ಈಗ ನಿಮಗೆ ಬಾಕ್ಸ್ ರಿವೀಲ್ ಮಾಡೋ ಸಮಯ. ನನ್ನ 5 ಜನ ಮುದ್ದಾದ ಪ್ರೀತಿಯ ಮಕ್ಕಳೇ, ಒಂದ್ಸರಿ ನಿಮ್ ಬಾಕ್ಸ್ ಓಪನ್ ಮಾಡ್ತೀರಾ? ನೋಡಿ ಯಾರ ಬಾಕ್ಸ್ ಒಳಗೆ ಕೆಂಪು ಕಲರ್ ಇದೆ ಅಂತ. ಓಕೆ, ಅಲ್ಲಿ ಕೊನೆದಾಗಿದ್ದಾರೆ, ಅವ್ರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ. ಎಸ್, ಇನ್ನೊಂದು ಏನಪ್ಪ ಕ್ಲಾರಿಫಿಕೇಶನ್ ಅಂದ್ರೆ, ಒಬ್ರು ಫ್ರೀಸ್ ಮಾಡಿರುವಂತಹ ನಂಬರ್ನ ಇನ್ನೊಬ್ರು ಫ್ರೀಸ್ ಮಾಡೋ ಹಂಗಿಲ್ಲ. ಓಕೆನಾ? ಓಕೆ. ಓಕೆ, ಕೆದ್ರಮೂಳ ಸ್ವಾಮಿ ಆಕಮ್ಮ ಮ್ಯೂಸಿಕ್. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹೈದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಓಕೆ ಓಕೆ ಓಕೆ, ಮೊದಲಿಗೆ ಬಜರ್ ಹೊತ್ತಿದೆ, ಬನ್ನಿ. ಸೂರಜ್ ತಂಡ. ಓಕೆ ಮೈ ಡಿಯರ್ ಚಿಲ್ಡ್ರನ್ಸ್, ಯಾರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ? ಆ ಕಡೆಯಿಂದ ಸೆಕೆಂಡ್ ಒನ್. ಓಕೆ, ಹಾಗಾದ್ರೆ ಫ್ರೀಸ್ ಮಾಡ್ತಿದೀವಿ. ನಯನ ಟೀಮ್, ನಿಮ್ ಪ್ರಕಾರ ಯಾರ ಕೈಯಲ್ಲಿ ಇದೆ? ಫಸ್ಟ್ ಒನ್ ಪಕ್ಕ ಫ್ರೀಸ್ ಮಾಡ್ತಿದ್ದೀನಿ ಅನ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೂ ಫಸ್ಟ್ ಒನ್ ಫ್ರೀಸ್ ಮಾಡ್ತಿದೀವಿ. ಕೆದ್ರಮೂಳೆ ಸ್ವಾಮಿ, ಫಸ್ಟ್ ಒನ್ ಅವ್ರ ಕೈಯಲ್ಲಿ ಬಾಕ್ಸ್ ಹೇಳ್ತಿದ್ದೀನಿ. ವಾವ್, ನಿಮ್ಮ 6th ಸೆನ್ಸ್ಗೆ ಮೆಚ್ಚಿದ್ದೇನೆ. ಇದ್ರಲ್ಲಿ ದೇವರನಿಗೂ ಇಲ್ಲ. ಸೂರಜ್ ಸರ್, ನಮ್ ಟೀಮ್ ಅವರಂತೂ ಸೋತೋದ್ರು, ಬಟ್ ಒಬ್ರು ಸೋತ್ ಮೇಲೆ ಒಬ್ರು ಗೆಲ್ಲದ್ ಗ್ಯಾರಂಟಿ ಅಲ್ವಾ? ಓಕೆ, ಯಾರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ ನೋಡೋಣ. ನೋಡೋಣ ಈಗ ಸೆಕೆಂಡ್ ಚಾನ್ಸ್. ಕೆದ್ರಮೂಳೆ ಸ್ವಾಮಿ ಆಕಮ್ಮ ಮ್ಯೂಸಿಕ್. 3, 2, 1. Everybody rock to the beat. Everybody rock to the beat. Gold, you're gold. ಅದೇ ನಿಂಗೆ ಇನ್ನು ಗೋಲ್ಡ್. ಚೈಲ್ಡ್ ಬೇಕಾ ಚೈಲ್ಡ್, ನನ್ನ ಲೈಫ್ ನಿಂಗೆ ಸೋಲ್ಡು. ಒಬ್ಬೇ ಇದ್ದೆ ಕಚ್ಬಿಡ್ತಾನೆ, ತಳಕಂಬಳಕ ಪುಳಕ ನಿನ್ನ ಕೈಯ ಚಳಕ. ಎವ್ರಿಬಾಡಿ ರಾಕ್ ಟು ದ ಬೀಟ್. ಎವ್ರಿಬಾಡಿ ರಾಕ್ ಟು ದ ಬೀಟ್. ಓಕೆ, ಬರ್ಲಿ ಜೋರ ಚಪ್ಪಾಳೆ. ಓಕೆ, ಈಗ ನಯನ ಅವ್ರ ಟೀಮು ಫಸ್ಟಿಗೆ ಬಜರ್ ಹೊತ್ತಿದ್ದಾರೆ. ಯಾರು ಬೇಗ ಫಸ್ಟ್ ಒನ್? ಓಕೆ, ಯಾರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ? ಫಸ್ಟ್ ಒನ್. ಈಗ 6th ಸೆನ್ಸ್ ಅಲ್ಲ, ನಿಮ್ದು 12th ಸೆನ್ಸ್ ವರ್ಕ್ ಆಗ್ತಿದೆ ಅನ್ಸುತ್ತೆ. ಓಕೆ, ನಮ್ ಟೀಮ್ ಅವರೇ, ಯಾರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ? ಇವ್ರ ಹತ್ರ ಇದೆ. ಇವ್ರ ಹತ್ರ ಇದೆ. ನಿಮ್ದು 6th ಸೆನ್ಸ್ ಅಲ್ಲ, 12th ಸೆನ್ಸ್ ಅಲ್ಲ, 15th ಸೆನ್ಸ್? 6th ಸೆನ್ಸ್. ಅದು ಓಪನ್ ಆದ್ಮೇಲೆ ಗೊತ್ತಾಗುತ್ತೆ. ಅಂದ್ರೆ ಕಾಮನ್ ಸೆನ್ಸ್ ಅಂತ ಹೇಳ್ತಿದ್ದೀರಾ? ಸರಿ, ನಯನ್ ಅವರು ಅವರ ತಂಡದ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾರೆ. ನೋಡೋಣ ಯಾರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ ಅಂತ. ಬೇರೆ ಯಾರ ಕೈಯಲ್ಲಿ ಅಲ್ಲ, ಅದು ಓಪನ್ ಮಾಡಮ್ಮ. ಸೂರಜ್ ಅವರೇ, ಈ ಸರಿ ಇಟ್ಸ್ ಗ್ಯಾರಂಟಿ ಈ ಮ್ಯಾಚ್ ಲೈಕ್ ವಿನ್ ಆಗದ್ ನಾವೇ. ಓಕೆ, ಸರಿ, ಯಾರ ಈ ಬಾಕ್ಸ್ ಒಳಗೆ ಕೆಂಪು ಇದೆಯಾ ಕಪ್ಪಿದೆ ನೋಡೋಣ. ಫಸ್ಟ್ ಯಾವ್ದಕ್ಕೆ ನಾನು ಕನ್ಫರ್ಮ್ ಮಾಡ್ತೀನಿ. ಚೆನ್ನಾಗ ಆಡ್ತೀರಾ, ಚೆನ್ನಾಗ. ಎಸ್, ಕೆಂಪು ಕಲರ್. ಇದರಲ್ಲಿ ದೇವರೇ ಇಲ್ಲ. ಬೇಕಾದ್ರೆ ಲಾಸ್ಟಿಗೆ ಹೋಗೋಕ್ ಮುಂಚೆ ನಿಮ್ಗೋಸ್ಕರ ನಾನು ಮನಸ್ಸು ಮಾಡಿ ಬಾಕ್ಸ್ ನ ತೋರಿಸ್ತಿದ್ದೀನಿ. ಬಾಕ್ಸ್ ಓಪನ್ ಮಾಡಿ ಮಾಮ.
ಮತ್ತೆ ಮಧ್ಯದವ್ರ ಕೈಯಲ್ಲಿದೆ. ಕೆದುರುಮೂಳೆ ಸ್ವಾಮಿ, 2 ಟೀಮು ಪೈಪೋಟಿಗೆ ಬಿದ್ದು ರೆಡಿ ಆಗಿದೆ. ಇನ್ನು ತಡ ಮಾಡೋದು ಸರಿಯಲ್ಲ. ಪ್ಲೇ ಮಾಡುವ ನಿನ್ನ ಸಾಂಗ್ ನ. ಅಯ್ಯೋ ಕನ್ಫ್ಯೂಸ್ ಆಗ್ತದೆ. ಹೋಯ್ತು ಓಕೆ, ಮತ್ತೆ ಬಜರ್ ಓದ್ತಿರೋದು ಬೇರೆ ಯಾರು ಅಲ್ಲ, ನಯನನ್ ಟೀಮ್ ಅವರು. ಓಕೆ, ಯಾರ ಕೈಯಲ್ಲಿ ರೆಡ್ ಕಲರ್ ಬಾಕ್ಸ್ ಇದೆ ಹೇಳಿ. ಮಿಡ್ಲ್ ಒನ್, ಏನು? ಮಧ್ಯದವರು. ನೀವ್ ಹೇಳ್ತಿದ್ದೀರಾ ಇವ್ರ ಕೈಯಲ್ಲಿ ಕೆಂಪು ಕಲರ್ ಬಾಕ್ಸ್ ಇದೆ, ಇವ್ರ ಕೈಯಲ್ಲಿ ಕೆಂಪು ಕಲರ್. ಶೋರ್ ಇದೆಯಾ? ನೀವು ಗೆಲ್ತೀರಾ? ಗೊತ್ತಿಲ್ಲ. ಸೋಲ್ತೀರಾ ಅಂತ ಅರ್ಥ ಆಗದು ನೋಡಿ. ಸೋಲನ್ನು ಈಗಲೇ ಒಪ್ಕೊಂಡಿದ್ದಾರೆ. ಎಸ್, ಆ ಕಡೆ ಫಸ್ಟ್ ನಾ ಕೇಳದ್ನ. ಏನಿಲ್ಲ, ಎಲ್ಲರದು 20 ಸೆನ್ಸ್ ವರ್ಕ್ ಆಗ್ತಿದೆ, 6 ಸೆನ್ಸ್ ಅಲ್ಲ. ನಾನು ಕೇಳದ್ನ. ಏನ್ ನೀನೇ ಮಾತಾಡ್ತಿರ್ತೀಯ? ಎದಳಪ್ಪ, ನೀರಿಲ್ಲ, ನೀನೊಳ್ಳೆ ಸ್ಟೇಜ್ ಮೇಲೆ ಶುರು ಮಾಡ್ಕೊಂತೀಯಲ್ಲ. ಓಕೆ, ಯಾವ ಬಾಕ್ಸ್ ಮೇಡಮ್? ಫಸ್ಟ್ ಒನ್. ಈ ಕಡೆ ಫಸ್ಟ್ ಒನ್. ಬುಡಯ್ಯ, ಏನ್ ಎಂಟ್ರಿ ಇಟ್ಕೊಂಡು ಹಿಂಗ್ ಇಟ್ಕೊಬಿಟ್ಟವನೆ. ಓಕೆ, ನಯನ್ ಅವರೇ ಬಾಕ್ಸ್ ಇಟ್ಕೊಳ್ಳಿ. Yes. ಈ ಸಂಚಿಕೆಯಲ್ಲಿ ಗೆಲ್ತಿರೋದು ಬೇರೆ ಯಾರು ಅಲ್ಲ, ಓಕೆ ಮೈ ಡಿಯರ್ 5 ಡ್ಯಾನ್ಸರ್ಸ್, ನಿಮಗೆ ಥ್ಯಾಂಕ್ ಯು ಸೋ ಮಚ್. ಬರ್ರಿ ಜೋರ ಚಪ್ಪಾಳೆ. ಇಲ್ಲಿಗೆ ಕ್ಲಿಯರ್ ಆಗಿದೆ, ಗೆದ್ದಿರೋದು ಬೇರೆ ಯಾರು ಅಲ್ಲ ನನ್ನ ತಂಡ. ಆದ್ರೂ ಅದಕ್ಕಿಂತ ಮುಂಚೆ ಪಾಯಿಂಟ್ಸ್ ಹೇಳ್ತೀನಿ. ನನ್ನ ತಂಡದ ಪಾಯಿಂಟ್ಸ್ 2500. ಬರ್ಲಿ ಜೋರ ಚಪ್ಪಾಳೆ. ನಯನ ಅವ್ರ ಟೀಮ್ ಪಾಯಿಂಟ್ಸ್ 2000. ಓಕೆ, ಈಗ ಇಬ್ಬರಿಗೂ ಬಹುಮಾನ ಕೊಡೋ ಸಮಯ. ಸೊ ಎಲ್ರೂ ಮುಂದೆ ಬರ್ಬೇಕೀಗ. ಓಕೆ, ಈ ಸಂಚಿಕೆಯ ವಿನ್ನರ್ ಯಾರು ಅಂತ ಹೇಳೋ ಸಮಯ. ಈ ಸಂಚಿಕೆಯಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನನ್ನ ಟೀಮ್. ಓಕೆ, ಈಗ ಗೆದ್ದವ್ರಿಗೆ ಗಿಫ್ಟ್ ಕೊಡುವಂತ ಸಮಯ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಇವ್ರ ಕಡೆಯಿಂದ ಗೆದ್ದವ್ರಿಗೆ ಹೋಗ್ತಾ ಇದೆ ಒಂದು ಗಿಫ್ಟ್ ಹ್ಯಾಂಪರ್ಸ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಇವತ್ತಿನ ಎಕ್ಸೋ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರಿಗೆ ಹೋಗ್ತಾ ಇದೆ ಅಂದ್ರೆ ಬೇರೆ ಯಾರಿಗೂ ಅಲ್ಲ, ಅನುಷಾ ಅವ್ರಿಗೆ. ಅನುಷಾ ಅವರೇ, ಎಕ್ಸೋ ಫ್ಯಾಮಿಲಿ, ಎಲ್ತಿ ಫ್ಯಾಮಿಲಿ, 3 ವರ್ಷ ಫುಲ್ಲು ರುಬ್ಬಿಂಗ್. ಓಕೆ, ಸ್ಫೂರ್ತಿ ಅರ್ಬಲ್ಸ್ ಇವ್ರ ಕಡೆಯಿಂದ ಗೆದ್ದವ್ರಿಗೆ ಹೋಗ್ತಾ ಇದೆ 2000 ರೂಪಾಯಿ ಗಿಫ್ಟ್ ಆಫರ್. ಓಕೆ, ಸೋತವ್ರಿಗೆ ಹೋಗ್ತಾ ಇದೆ ಸ್ಫೂರ್ತಿ ಅರ್ಬಲ್ಸ್ ಇವ್ರ ಕಡೆಯಿಂದ 1000 ರೂಪಾಯಿ ಗಿಫ್ಟ್ ಆಫರ್. ಜಗತ್ ಖಿಲಾಡಿ ಇವ್ರ ಕಡೆಯಿಂದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇವ್ರ ವತಿಯಿಂದ ಗೆದ್ದವ್ರಿಗೆ ಹೋಗ್ತಾ ಇದೆ ಕಪಲ್ ಔಟಿಂಗ್ ಬಾರ್. ಹಾಗೆ ರನ್ನರ್ ಅಪ್ ಅವ್ರಿಗೂ ಹೋಗ್ತಾ ಇದೆ ಜಗತ್ ಖಿಲಾಡಿ ಇವ್ರ ಕಡೆಯಿಂದ ಗೋಲ್ಡನ್ ಅಮೌಂಟ್ ರೆಸಾರ್ಟ್ ಇವ್ರ ವತಿಯಿಂದ ಸಿಂಗಲ್ ಔಟಿಂಗ್ ಪಾಸ್. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಗುಡುಚಿ ಆಯುರ್ವೇದಿಕ್ ಹೇರ್ ಕೇರ್ ಇವರ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿದ ಎಲ್ರಿಗೂ ಬರ್ತಾ ಇದೆ ಗಿಫ್ಟ್ ಹ್ಯಾಂಪರ್. ಓಕೆ, ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ 2 ತಂಡಗಳ ಒಂದು ಅದ್ಭುತವಾಗಿ ಗೇಮನ್ನ ಎಂಜಾಯ್ ಮಾಡ್ಕೊಂಡು ಆಡಿ ಗೆದ್ರು ಸೋದ್ರು ಕೂಡ ಮುಖದಲ್ಲಿ ಮಂದಹಾಸನ ಹಾಗೆ ಇಟ್ಕೊಂಡಿದ್ದಾರೆ. ಸೊ ನೀವು ಕೂಡ ನಮ್ಮ ಜೊತೆಗೆ ಹೀಗೆ ಆಡಬೇಕು, ಆಟ ಆಡಬೇಕು, ಮಜಾ ಮಾಡಬೇಕು ಅಂತ ಇದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇನೆ. ನಿಮ್ಮ ಫ್ಯಾಮಿಲಿಯ ಒಂದು ಫೋಟೋ ಹಾಗೂ ನಿಮ್ಮ ಸ್ವವಿವರಗಳನ್ನ ನಮ್ಮ ವಾಟ್ಸ್ಆಪ್ ನಂಬರ್ಗೆ ನೀವು ಹಾಕಿದ್ರೆ ನೀವು ಕೂಡ ನಮ್ಮೊಟ್ಟಿಗೆ ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಬಿಂದಾಸ್ ಆಗಿ ಆಟ ಆಡ್ಬೋದು. ಏನ್ರಿ ಹಂಗ್ ನೋಡ್ತಾ ಇದ್ದೀರಾ? ಯಾಕ್ರಿ ಲೇಟ್ ಮಾಡ್ತಿದ್ರೆ? ತಗೊಳ್ರಿ ಮೊಬೈಲು, ಕಳ್ಸ್ರಿ ಫೋಟೋನಾ. ನಾನು ಮತ್ತೆ ನನ್ನ ನಾಗಿನಿ ನಾಳೆ ಬರ್ತೀವಿ. ಇದು ಎಕ್ಸೋ, ಯಾರಿಗುಂಟು ಯಾರಿಗಿಲ್ಲ. ಬರ್ಲಿ ಜೋರ ಚಪ್ಪಾಳೆ.